ಭಾಳಷ್ಟು ಜನಕ್ಕೆ ಕೊಡಬೇಕಾಗಿದೆ. ಅವ್ರ ಮಾತಿನ ವೈಖರಿ ಬದಲಾವಣೆ ಆಗಬೇಕಾಗಿದೆ. ಪ್ರತಿ ಬಾರಿ ಅವ್ರಿಗೆ ಯಾರು ವಿರೋಧ ಮಾಡ್ತಾರೆ ಅವ್ರನ್ನೆಲ್ಲರನ್ನು ತೇಜೋವಧೆ ಮಾಡೋದು ಬಿಟ್ಟು ಎಲ್ಲರನ್ನೂ ಪ್ರೋತ್ಸಾಹಿಸ್ಬೇಕು. ನಾನೇನು ಅಪೇಕ್ಷೆ ಪಡ್ತೀನಿ, ನಾನು ಇವತ್ತು ಅವರೊಬ್ಬ ಹಿರಿಯ ರಾಜಕಾರಣಿ, ನಮ್ಮ ನಡೆಗಳಲ್ಲಿ ತಪ್ಪಿದ್ರೆ ಬೇಕಾದ್ರೆ ಹೇಳಲಿ. ಅದು ಬಿಟ್ಟು ಲೂಟಿ ಅನ್ನೋ ಪದ ಬಳಕೆಗೆ ಎಷ್ಟು ಸರಿ ಅದು? ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರೆ. ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಂದು ಎಲೆಕ್ಷನ್ ಗುಜರಾತ್ ಎಲೆಕ್ಷನ್ಸಲ್ಲಿ ಮಣಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ IT ರೇಡ್ ಮಾಡಿದ್ರು, ED ರೇಡ್ ಮಾಡಿದ್ರು, CBI ರೇಡ್ ಮಾಡಿದ್ರು, ಜೈಲಿಗೆ ಹಾಕಿದ್ರು, ಏನೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಕುಮಾರಸ್ವಾಮಿ ಅವರ ಚಿಂತನೆ ಹೇಗಾದರೂ ಮಾಡಿ ಅವ್ರನ್ನ ಕಟ್ಟಾಕಿದ್ರೆ ತನ್ನ ಕುಟುಂಬ ಬೆಳಿಬೋದು ಅನ್ನೋ ಚಿಂತನೆಯಲ್ಲಿ ಇದ್ದಾರೋ ಏನೋ ಅನ್ನೋದನ್ನ ಪ್ರಶ್ನೆ ಬರ್ತಾ ಇದೆ ಈಗ. ಆ ಕಾರಣಕ್ಕೋಸ್ಕರ ಪ್ರತಿ ಬಾರಿ ಈ ಮಾತುಗಳು ಆಡ್ತಾರೆ. ಇವತ್ತಿನ ದಿನ ಜನ ಜಾಣರಿದ್ದಾರೆ, ಪ್ರತಿಯೊಂದು ನಡೆಗಳನ್ನ ನುಡಿಗಳನ್ನ ನೋಡ್ತಾ ಬಂದಿದ್ದಾರೆ. ಇವ್ರಿಗೆ ಮೊದಲು ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಗೌರವ, ಒಂದು ಮನಸ್ಥಿತಿ ಇವತ್ತು ಬದಲಾವಣೆ ಆಗ್ತಿದೆ. ಆ ಕಾರಣಕ್ಕೋಸ್ಕರ ನಮ್ಮಂಥವ್ರಿಗೆ ಈ ರೀತಿಯ ಹಗುರವಾದಂಥ ಹೇಳಿಕೆಗಳು ಕೊಟ್ಟು ಡಿಮೊರಲೈಸ್ ಮಾಡೋದು ಬಿಟ್ಟು ಮತ್ತೊಮ್ಮೆ ಏನಾದರೂ ತಪ್ಪಿದ್ರೆ ಯಾವ್ದಾರ ಒಂದು ತಿದ್ದಲಿಕ್ಕೆ ಬುದ್ಧಿವಾದಗಳು ಹೇಳಿ ಕೇಳ್ಕೊತೀನಿ ವಯಸ್ಸಿಗೆ ತಕ್ಕಂತೆ. ಅದು ಬಿಟ್ಟು ಈ ಥರ ಮಾತುಗಳೆಲ್ಲ ಹೇಳೋದು ಸರಿ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.